ನಮಸ್ತೆ. ಅಮ್ಮ ನಿಮ್ಮ ಹೆಸರು? ಗಾಯತ್ರಿ ಅಂತ. ಗಾಯತ್ರಿ ಅಮ್ಮ. ನಮ್ಮ ಸರಾಕೆರೆಗೆ ಎಲ್ಲಿಂದ ಬರ್ತಿದ್ದೀರಪ್ಪ ನೀವು? ಕುಮಾರಸ್ವಾಮಿ ಲೇಔಟಿಂದ ಬರ್ತಾ ಇದ್ದೀನಿ. ಕುಮಾರಸ್ವಾಮಿ ಲೇಔಟಿಂದ ಬರ್ತಿದ್ದೀರಾ. ನಮ್ಮ ಸರಾಕೆರೆ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟಿದ್ದು ಯಾರು? ನಾಗರತ್ನಮ್ಮ ಅಂತ ನನ್ನ ಫ್ರೆಂಡ್ ತಿಳಿಸ್ಕೊಟ್ರು. ಫ್ರೆಂಡ್ ನಾಗರತ್ನಮ್ಮ ಅವ್ರ ಮುಖಾಂತರ ನೀವು ನಮ್ಮ ಸರಾಕೆರೆಗೆ ಬಂದ್ರಿ. ಏನ್ ತೊಂದರೆಯಿಂದ ನೀವು ನಮ್ಮ ಸರಾಕೆರೆಗೆ ಬಂದಿದ್ದೀರಾ? ನನ್ಗೆ 5-6 ವರ್ಷಕ್ಕೆ ಮುಂಚೆನೆ ವೈರಲ್ ಫೀವರ್ ಅಂತ ಬಂದಿತ್ತು. ಕಾಲೂರಿ ಸ್ಟಾರ್ಟ್ ಆಯ್ತು. ಆಮೇಲೆ ಹಂಗೆ ಹೊಟ್ಟೆ ಭಾರ, ಮೈ ಭಾರ ಎಲ್ಲ ಇತ್ತು. ವೈರಲ್ ಫೀವರ್ ಬಂದಿರೋದ್ರಿಂದ ಕಾಲೂರಿ, ಹೊಟ್ಟೆ ಭಾರ ಆಗುವಂಥದ್ದು ಈ ತರ ಎಲ್ಲ ನಿಮ್ಗೆ ನೀವು ಕಷ್ಟನ ಪಡ್ತಾ ಇದ್ರಿ. 5-6 ವರ್ಷದಿಂದ ಕಷ್ಟ ಪಡ್ತಾ ಇದ್ರಿ. ಹೋಗಿಪ್ಪ, ನಿಮ್ಮ ತೊಂದರೆಗೆ ಬಂದು ಡಾಕ್ಟರ್ ಹತ್ರ ಎಲ್ಲ ತೋರಿಸ್ಕೊಂಡಿದ್ದೀರಾ? ಡಾಕ್ಟರ್ ಹತ್ರ ಎಲ್ಲ ಎಲ್ಲೂ ತೋರಿಸಿಲ್ಲ ನಾನು. ಅವಾಗ ಸ್ಟಾರ್ಟಿಂಗ್ ಅಲ್ಲಿ ವೈರಲ್ ಫೀವರ್ ಬಂದಾಗ ಸುಮ್ಮನೆ ಟ್ಯಾಬ್ಲೆಟ್ ಇಂಜೆಕ್ಷನ್ ಕೊಟ್ಟರು, ಅಷ್ಟೇ ಬಿಟ್ಬಿಟ್ಟಿದ್ದೆ. ಎಲ್ಲೂ ತೋರಿಸ್ಕೊಂಡಿಲ್ಲ. ನಂಗೆ ಡಾಕ್ಟರ್ ಹತ್ರ ಎಲ್ಲ ಹೋಗಕ್ ಹತ್ರ ಇಷ್ಟ ಇಲ್ಲ. ಏನಿದ್ರು ನ್ಯಾಚುರಲ್ ಥೆರಪಿ ತಗೋಬೇಕು, ಸರಿ ಮಾಡ್ಬೇಕು ಅಂತ. ಓಕೆ, ನ್ಯಾಚುರಲ್ ಆಗಿ ನಾನು ಇರ್ಬೇಕು, ನ್ಯಾಚುರಲ್ ಥೆರಪಿ ತಗೋಬೇಕು ಅಂತ ನೀವು ಹುಡುಕ್ತಾ ಇದ್ರಿ. ಓಕೆ, ಡಾಕ್ಟರ್ ಹತ್ರ ಎಲ್ಲ ಹೋಗೋದಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ಮೆಡಿಸಿನ್ ಅದು ಇದು ಕೊಡ್ತಾರೆ, ನನಗೆ ಆಗಲ್ಲ ಅಂತ ಹೇಳ್ತಿದ್ದೀರಾ. ಓಕೆ, ಇಲ್ಲಿ ಬಂದಾಗ ಯಾವ ರೀತಿ ಇಂಪ್ರೂವ್ಮೆಂಟ್ ಆದ್ರೆ, ಯಾವ ಥೆರಪಿ ಎಲ್ಲ ನಿಮ್ಗೆ ಸಿಕ್ತು? ಇಲ್ಲಿ ಬಂದಾಗ ಮ್ಯಾಟ್ ಥೆರಪಿ ಸಿಕ್ತು, ಮತ್ತೆ ಜೈಡ್ ವಾಟರ್ ಆಲ್ಕಲೈನ್ ಥೆರಪಿ ಸಿಕ್ತು, ಮತ್ತೆ ಮದರ್ ಹೆಲ್ತ್ ಚೇರ್ ಸಿಕ್ತು, ಮತ್ತೆ ಪೋರ್ಟನ್ ಮತ್ತೆ ವೈಬ್ರೇಷನ್ ಬೆಲ್ಟ್ ಎಲ್ಲ ಸಿಕ್ತು. ಅದರಿಂದ ಎಷ್ಟೋ ಟಾಕ್ಸಿನ್ಸ್ ಎಲ್ಲ ಹೊರಗಡೆ, ಸ್ವೆಟ್ ಎಲ್ಲ ಈಚೆ ಬಂತು, ಮತ್ತೆ ಮೈ ಎಲ್ಲ ರಿಲ್ಯಾಕ್ಸ್ ಆಯ್ತು. 50% ಇವಾಗ ಕ್ಯೂರ್ ಆಗಿದೆ. ಓಕೆಪ್ಪ, 50% ನಿಮಗೆ ಇಂಪ್ರೂವ್ಮೆಂಟ್ ಆಗಿದೆ. ಯಾಕಂದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಸಮಸ್ಯೆನೂ ಇದೆ, ಯಾರೋ ಮಾಡಿಸಿದ್ದಾರೆ ಅಂತ ಒಂದು ಚರ್ಚಲ್ಲಿ ಪಾಸ್ಟರ್ ಹೇಳಿದ್ದಾರೆ. ಅದರಿಂದ ಅದನ್ನು ಕೂಡ ಇದು ಕ್ಯೂರ್ ಮಾಡೋ ಶಕ್ತಿ ಇದೆ. ಆದ್ರೆ ನಾವು ಆದ್ರೆ ಇದು ತುಂಬಾ ಹಳೇದಲ್ಲ, ಅದರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ. ಅದರಿಂದ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಮನೆಗೆ ಪರ್ಚೇಸ್ ಮಾಡೋದ್ರಿಂದ ಮಕ್ಳಿಗೂ ಆರೋಗ್ಯ ಸಿಗುತ್ತೆ, ಮತ್ತೆ ನಾನು 2 times ಥೆರಪಿ ತಗೊಳ್ಳೋದ್ರಿಂದ 100% ಕ್ಯೂರ್ ಮಾಡ್ಕೊಳ್ಬೋದಲ್ಲ ಅಂತ ಒಂದು ಅಭಿಪ್ರಾಯ. ಓಕೆಪ್ಪ, ಇವಾಗ ನೀವು ಮನೆಗೆ ಏನಕ್ಕೋಸ್ಕರ ತಗೊಳ್ತಾ ಇದ್ದೀರಾ ಅಂದ್ರೆ, ಮನೇಲಿ ಇರೋರೆಲ್ಲ ಥೆರಪಿ ತಗೋಬಹುದು, ಆಮೇಲೆ ಬಂದು ನಾನು 2 times ಥೆರಪಿ ತಗೊಳ್ಬಹುದು ಅನ್ನೋದಕ್ಕೋಸ್ಕರ ತಗೊಳ್ತಾ ಇದ್ದಾರೆ. ಓಕೆಪ್ಪ, ಇವಾಗ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳಿದ್ರಲ್ವಾ, ಇಲ್ಲಿ ಬಂದು ನೆಗೆಟಿವ್ ಐನ್ಸ್ ಅಂತ. ಓಕೆ, ನೆಗೆಟಿವ್ ಐನ್ಸ್ ನ ತಡೆಯುವಂತ ಶಕ್ತಿ ನಮ್ಮ ಜೇಡ್ ಮ್ಯಾಟ್ಗಿದೆ. ಅದರಿಂದನೇ ನಿಮ್ಗೆ ಆ ರೀತಿ ಆಗಿದ್ರು ಕೂಡ ಇಲ್ಲಿ ಇಂಪ್ರೂವ್ಮೆಂಟ್ ತುಂಬಾ ಸಲ ನಾನು ಸತ್ತೋಗ್ಬಿಡ್ಬೇಕು ಅಂತ ಅನ್ಸಿದೆ, ನೋವು ತಡಿಯಕ್ ಆಗ್ದಿರಾ, ಅಷ್ಟೊಂದು ಎದ್ದೊಳಕ್ ಆಗ್ದಿರಾ, ರೆಸ್ಟ್ ರೂಮ್ಗೆ ಹೋಗೋಕ್ಕೂ ಕಷ್ಟ ಆಗ್ತಾ ಇದೆ. ಅಂತದ್ರಲ್ಲಿ ಇಲ್ಲಿ ಬಂದು ನಾನು ಥೆರಪಿ ತಗೊಳ್ಳೋದು ಇದು ನನ್ನ ಪ್ರಾಣನೇ ಕಾಪಾಡೈತೆ ಅಂತ ಹೇಳ್ಬೋದು. ಅಷ್ಟು ಒಳ್ಳೆ ಥೆರಪಿ ಇದು. ಓಕೆಪ್ಪ, ಜೆ ಸ್ಟೋನ್ ಬಂದು ಇವತ್ತು ನಿಮ್ಗೆ ಜೀವ ಉಳಿಸಿದೆ. ಎಷ್ಟೋ ಸರಿ ಆ ನೋವು ತಡ್ಕೊಳಕ್ ಆಗ್ದೇನೆ ಸೂಸೈಡ್ ಮಾಡ್ಕೋಬೇಕು ಅಂತೆಲ್ಲ ಹೇಳಿದೀನಿ. ಅವ್ರ ಪಾಪ ಸಂತೈಸಿ ನಮಗ್ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡು ಎಲ್ಲ ದೇವತೆಗಳೇ ನಮಗೋಸ್ಕರ ಆಕಾಶದಿಂದ ಇಳಿದು ಬಂದಂಗಿತ್ತು. ಯಾಕಂದ್ರೆ ಅಷ್ಟು ತಾಳ್ಮೆಯಿಂದ ಇದನ್ನ 45 ದಿವಸ ಆಯ್ತು. 45 ದಿನದಿಂದ ಥೆರಪಿ ತಗೊಳ್ತಿದ್ರ. ಓಕೆಮ್ಮ, ಇವತ್ತಿನ ದಿನ ನಿಮ್ಗೆ 50% ಇಂಪ್ರೂವ್ಮೆಂಟ್ ಆಗಿದೆ ಅಂತ ನೀವು ಥೆರಪಿ ಇದನ್ನ ಮನೆಗೆ ತಗೊಂಡು ಹೋಗ್ತಿದ್ದೀರಾ. ಇದು ಜೇಡ್ ಮ್ಯಾಟ್ ಮನೆಗೆ ತಗೊಂಡು ಹೋಗ್ತಿದ್ದೀರಲ್ವಾ, ಇದು ಬಂದು ರೈಟ್ ಜಾಸ್ತಿ ಅನಿಸ್ಲಿಲ್ವಾ ನಿಮ್ಗೆ? ರೇಟ್ ಜಾಸ್ತಿ ಅಂತ ಏನು ಅನಿಸ್ಲಿಲ್ಲ. ಯಾಕಂದ್ರೆ ನಮ್ಮ ಆರೋಗ್ಯ ಇದು ನೋಡೋಕ್ಕಿಂತ ನಮ್ಮ ಆರೋಗ್ಯ ಇದರ ನೋಡೋದ್ರಿಂದ ಇದು ರೇಟ್ ಏನು ಜಾಸ್ತಿ ಅಲ್ಲ. ಬೇರೆ ಕಡೆ ಹಾಸ್ಪಿಟ್ಲಿಗೆ ಅಂದ್ರೆ ಎಷ್ಟೊಂದು ಖರ್ಚು ಮಾಡ್ಬೇಕಾಗುತ್ತೆ. ಅದರಿಂದ ಇದು ಪರವಾಗಿಲ್ಲ. ಲೈಫ್ ಲಾಂಗ್ ಥೆರಪಿ ಅಂತ ಬೇರೆ ಹೇಳ್ತಾ ಇದ್ರಲ್ಲ, ಅದರಿಂದ ಸಂತೋಷವಾಗಿದೆ ತಗೊಂಡು ಹೋಗೋದಕ್ಕೆ ನಿಮ್ಗೆ ಖುಷಿ ಆಗ್ತಿದೆ. ಇದು ಬಂದು ರೇಟ್ ಜಾಸ್ತಿ ಅನ್ಸಿದ್ರು ಕೂಡ ನಮ್ಗೆ ಲೈಫ್ ಲಾಂಗ್ ಆರೋಗ್ಯ ಕಾಪಾಡ್ತಾ ಇದೆ. ಆಸ್ಪತ್ರೆಗೆ ಹೋದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕಲ್ವಾ, ಅದ್ರ ಮುಂದೆ ನನಗೆ ಅಮೌಂಟ್ ಜಾಸ್ತಿ ಅನ್ಸಿಲ್ಲ. ಓಕೆಮ್ಮ, ಓಕೆ, 60,000 60,000 ಕೊಟ್ಟು ನೀವು ತಗೊಳ್ತಾ ಇದ್ದೀರಾ, ನಿಮ್ಗೆ ಜಾಸ್ತಿ ಅಮೌಂಟ್ ಅಂತ ಅನ್ಸಿಲ್ಲ. ಓಕೆ ಅಮ್ಮ, ಇವಾಗ ನಿಮ್ಗೆ ಆರೋಗ್ಯ 50% ಗುಣ ಆಗಿದೆ ಅಂತ ಹೇಳ್ತಿದ್ರ. ಮನೇಲಿ ಇರುವಂತವ್ರು, ಈಗ ನಿಮ್ಮ ಮಗಳು ಇವರೆಲ್ಲ ಬಂದು ಇಲ್ಲಿ ಥೆರಪಿ ತಗೊಳ್ಳೋದಕ್ಕೆ ಆಗಲ್ಲ. ಓಕೆ, ಅವ್ರ ಕೆಲಸ ಇರೋದ್ರಿಂದ ಮನೆಗೆ ತಗೊಂಡು ಹೋದಾಗ ಮನೇಲಿ ಇರೋರೆಲ್ಲರೂ ಕೂಡ ತಗೋಬಹುದು. ನಾನು ಕುಮಾರಸ್ವಾಮಿ ಲೇಔಟಿಂದ ತುಂಬಾ ದೂರದಿಂದ ಬರಬೇಕು. ಸೊ ಮನೇಲಿ ಮಾಡ್ಕೊಂಡ್ರೆ ಆದಾಗ ಇಲ್ಲಿ ಬಂದು ಹೋಗೋದು, ಮತ್ತೆ ಮನೇಲಿ ಮಾಡ್ಕೊಂಡ್ರೆ ಇನ್ನ ಎಲ್ಲ ಚೆನ್ನಾಗಿರ್ಬೋದು ಅಂತ. ಇದು CCMF ಮ್ಯಾಟ್ ಬೇರೆ, ಒಂದು ಲೇಯರ್ ಜಾಸ್ತಿ ಇರುತ್ತೆ ನಾರ್ಮಲ್ ಮ್ಯಾಟ್ಗಿಂತ. 8 ಲೆಜಿನ್ ಲೇಯರ್ ಇರುವಂತದ್ದು, ಒಂದು ಲೇಯರ್ ಎಕ್ಸ್ಟ್ರಾವಾಗಿ CCMF ಲೇಯರ್ ಇರುವಂತದ್ದು. ಅದಕ್ಕೆ ನಿಮ್ಗೆ ಖುಷಿ ಆಗ್ತಾ ಇದೆ. ಓಕೆ, ಇವಾಗ ಆಟೋ ಚಾರ್ಜ್, ಬಸ್ ಚಾರ್ಜ್ ಅದೆಲ್ಲ ಉಳಿಸ್ಕೊಟ್ಟಿದೆ ಅಂತ ಹೇಳ್ತೀರಾ. ಓಕೆ, ಆಟೋ ಚಾರ್ಜ್ ಹಾಕೊಂಡ್ ಬರ್ಬೇಕು, ಬಸ್ ಚಾರ್ಜ್ ಹಾಕೊಂಡ್ ಬರ್ಬೇಕು, ಆಮೇಲೆ ಇಲ್ಲಿ ಬಂದು ವೆಯ್ಟ್ ಮಾಡ್ಬೇಕು. ಅದಕ್ಕೋಸ್ಕರ ನೀವು ಮನೆಗೆ ತಗೊಂಡು ಹೋಗ್ತಿದ್ದೀರಾ. ಓಕೆಪಾ, ಖುಷಿ ಆಗ್ತಿದೆ. ಆಗಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಿದೆ. ಇಲ್ಲಿ ಬರುವಂತ ಅಪ್ಪ ಅಮ್ಮಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಮ್ಮ? ಇಲ್ಲಿ ಬಂದು ಎಲ್ಲ ರೆಗ್ಯುಲರ್ ಆಗಿ ಬಂದು ನ್ಯಾಚುರಲ್ ಥೆರಪಿ ತಗೊಳ್ರಿ, ಎಲ್ಲಾ ತರದ್ದು ಎಕ್ಸ್ಪೀರಿಯನ್ಸ್ ಮಾಡ್ರಿ, ಮತ್ತೆ ಎಲ್ಲ 100% ನಿಮ್ಗೆ ಆರೋಗ್ಯ ಸಿಕ್ಕುತ್ತೆ. ಓಕೆ, 100% ನಿಮ್ಗೆ ಆರೋಗ್ಯ ಸಿಗುತ್ತೆ. ಎಲ್ಲ ಅಪ್ಪ ಅಮ್ಮ ರೆಗ್ಯುಲರ್ ಆಗಿ ಬಂದು ಥೆರಪಿ ತಗೋಬೇಕು ಅಂತ ಹೇಳ್ತಿದ್ರ. ಓಕೆಮ್ಮ, ಥ್ಯಾಂಕ್ ಯು.